ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಈ ವಿಡಿಯೋದಲ್ಲಿ ಟೇಸ್ಟಿಯಾಗಿರುವ ಹಾಗಲಕಾಯಿ ಸ್ಟಫಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಬೇಸಿಗೆ ರಜದಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲೇ ಇರ್ತಾರಲ್ಲ, ಅವ್ರಿಗೆ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಆಮೇಲೆ ರೂಢಿನೂ ಆಗ್ತಾರೆ. ಹಾಗಲಕಾಯಿ ಇಷ್ಟ ಇಲ್ಲದೇ ಇರೋರು ಈ ರೆಸಿಪಿ ಮಾಡಿ ನೀವು ಕೊಟ್ಟರೆ ನಮ್ಗೆ ಹಾಗಲಕಾಯಿ ಇಷ್ಟ ಆಗುತ್ತೆ ಅಂತ ಅವರೇ ಇಷ್ಟಪಟ್ಟು ತಿಂತಾರೆ. ಅಂದರೆ ಸ್ವಲ್ಪ ರಿಸ್ಕ್ ಇದೆ. ರಿಸ್ಕ್ ಇಲ್ಲದೇ ರಸ್ಕು ಸಿಗಲ್ಲ ಅಂತ ಒಂದು ಡೈಲಾಗ್ ಇದೆಯಲ್ಲ, ಸ್ವಲ್ಪ ಟೈಮ್ ಟೇಕಿಂಗ್ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಹಾಗಾದ್ರೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಹಾಗಲಕಾಯಿ ನಾನು ಅರ್ಧ kg ತಗೊಂಡಿದ್ದೀನಿ. ಹಾಗಲಕಾಯಿ ಮೇಲೆ ಈ ಥರ ತರಿ ಇರುತ್ತಲ್ಲ, ಅವನ್ನ ರಿಮೂವ್ ಮಾಡ್ಕೋಬೇಕು. ಅಂದರೆ ಹಾಗಲಕಾಯಿ ಸ್ಟಫಿಂಗ್ಗೆ ಅದು ರಿಮೂವ್ ಮಾಡಿಬಿಟ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಆ ತುದಿ ಈ ತುದಿ ಕಟ್ ಮಾಡಿದ್ಮೇಲೆ ನಾವು ಕಾಲು ಇಂಚು ಗ್ಯಾಪು ಬಿಟ್ಟು ಮಧ್ಯ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ನಾವು ಅದರಲ್ಲಿರೋ ಬೀಜನ ರಿಮೂವ್ ಮಾಡ್ಕೋಬೇಕು. ಬೀಜ ಇರಬಾರ್ದು. ಅದರೊಳಗಡೆ ಸ್ಟಫಿಂಗ್ ಮಾಡ್ತೀವಲ್ಲ, ಬೀಜನ ತೆಗೆದುಬಿಟ್ರೆ ನಮಗೆ ಸ್ಟಫಿಂಗ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ. ನೀವು ತಂದಾಗ ಈ ಥರ ಸ್ವಲ್ಪ ಮೀಡಿಯಮ್ ಸೈಜ್ ಹಾಗಲಕಾಯಿ ತಗೊಂಬಂದರೆ ಚೆನ್ನಾಗಿರುತ್ತೆ. ಬಲ್ತಿರಬಾರ್ದು. ಈ ಥರ ಸೈಜ್ ಇದ್ದರೆ ನಮಗೆ ಸ್ಟಫಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಟ್ ಮಾಡಿದರೆ ಬೀಜ ಅನ್ನೋದು ಬಲ್ತಿರಲ್ಲ. ಸೊ ನಮಗೆ ಹೆಲ್ಪ್ ಆಗುತ್ತೆ ಈ ಥರ ಮಾಡಿ. ಈಗ ಈ ಥರನ ಹಾಗಲಕಾಯಿ ಎಷ್ಟು ಮಾಡ್ತೀರ ಅವೆಲ್ಲ ಈ ಥರ ಕ್ಲೀನ್ ಮಾಡಿದ್ಮೇಲೆ ಒಂದೆರಡು ಸಲ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದ್ರೆ ಮೇಲೆ ಏನಾದ್ರು ಮಣ್ಣು ಧೂಳು ಏನಾದರೂ ಇರುತ್ತಲ್ಲ, ವಾಶ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ 1/4 ಲೀಟ್ರ್ ತಿಳಿ ಮಜ್ಜಿಗೆ ಹಾಕಿದ್ದೀನಿ. ಹುಣ್ಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ನೆನೆ ಹಾಕಿದ್ದೆ. ಆ ಹುಣ್ಸೆಹಣ್ಣು ಕಿವುಚ್ಬಿಟ್ಟು ಅದರ ರಸ ತೆಗೆದುಬಿಟ್ಟು ಮಜ್ಜಿಗೆ ಹುಣ್ಸೆಹಣ್ಣು ಈಗ ಅದರಲ್ಲಿ ಹಾಗಲಕಾಯಿ ಹಾಕ್ಕೊಂಡು ಅದರಲ್ಲಿ ಈಗ ನಾನು 1/4 ಟೇಬಲ್ ಸ್ಪೂನ್ ಅರಿಶಿನ, ಉಪ್ಪು 1 ಟೇಬಲ್ ಸ್ಪೂನ್ ಹಾಕಿ 1-2 ಕುದಿ ಬರೋ ಗಂಟ ನಾವು ಬಾಯ್ಲ್ ಮಾಡಬೇಕು. 2 ಕುದಿ ಬಂದುಬಿಟ್ರೆ ನಮಗೇನಂದರೆ ಆ ಹಾಗಲಕಾಯಿನ ಕಹಿ ಇರಲ್ಲ. ಆಮೇಲೆ ಈ ರೆಸಿಪಿಗೆ ಈ ಥರನೇ ಮಾಡಬೇಕು. ನೀವು ಮಾಡಿದರೆ ನಿಮಗೆ ಕಹಿ ಇಲ್ಲದೇ ಈ ಹಾಗಲಕಾಯಿ ಸ್ಟಫಿಂಗ್ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನೋಕ್ಕೆ ಇದೇ ರೀಸನ್ ಮೇಯ್ನು. ಈಗ ನೋಡಿ ನಮ್ಗೆ 1-2 ಕುದಿ ಬಂತು ಅಂದರೆ ಹಾಗಲಕಾಯಿ ಕಲರೇ ಚೇಂಜ್ ಆಗಿಬಿಡುತ್ತೆ. ನಮ್ಗೆ ಆವಾಗ ಗೊತ್ತಾಗುತ್ತೆ ಬಾಯ್ಲ್ ಆಗಿದೆ ಸಾಕು ಅಂತ. ಈಗ ಎಲ್ಲ ಒಂದು ಪ್ಲೇಟಿಗೆ ತಗೋಬೇಕು. ಪ್ಲೇಟಿಗೆ ತಗೊಂಡಿದ್ಮೇಲೆ ನಮಗೆ ಇದು ಅಂದರೆ ತಣ್ಣಗಾಗಬೇಕು, ಫುಲ್ಲು ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವೇನು ಮಾಡೋಣ, ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗುಂಟೂರು ಚಿಲ್ಲಿ 10 ತಗೊಂಡಿದ್ದೀನಿ. ಧನಿಯಾ 1.5 ಟೇಬಲ್ ಸ್ಪೂನ್, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಒಣಕೊಬ್ಬರಿ 1 ಟೇಬಲ್ ಸ್ಪೂನ್, ಎಳ್ಳು 1 ಟೇಬಲ್ ಸ್ಪೂನ್, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಗಸಗಸೆ 1/4 ಟೇಬಲ್ ಸ್ಪೂನ್, ಕಡಲೆ ಬೀಜ 1 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ 1, ಶುಂಠಿ 1 ಇಂಚು. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದರಲ್ಲಿ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಕಡಲೆ ಬೀಜ, ಕಡಲೆಬೇಳೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಯಾವತ್ತೂ ಸೀಸ್ಬಾರ್ದು. ಸೀಸ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ. ಇದರಲ್ಲಿ ಒಣಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು. ಇದು ಲಾಸ್ಟಲ್ಲಿ ಎಳ್ಳು, ಗಸಗಸೆ ಆಮೇಲೆ ನಾವು ಶುಂಠಿ ಸಣ್ಣದಾಗಿ ಕಟ್ ಮಾಡಿದ್ವಲ್ಲ ಅದು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಸೀಸ್ಬಾರ್ದು, ಕಲರ್ ಚೇಂಜ್ ಆಗಿಬಿಡುತ್ತೆ. ಈಗ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಕಚ್ಚಾ ಬಿಚ್ಚಿ ರುಬ್ಬಿದ್ಮೇಲೆ ಇದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸೇರಿಸಬೇಕು. ಈ ಥರ ಪೌಡರ್ ರೆಡಿ ಆಗಿದೆಯಲ್ಲ, ಈ ಪೌಡರ್ನ ನಾನು 2 ಭಾಗ ಮಾಡ್ಕೊತಾ ಇದ್ದೀನಿ. ಒಂದು ಸ್ಟಫಿಂಗ್ಗೆ, ಇನ್ನೊಂದು ಬೇರೆ ರೆಸಿಪಿಗೆ. ಈ ವಿಡಿಯೋ ನೋಡಿದ್ಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ, ಹಾಗಲಕಾಯಿ ಪಾರ್ಟ್ 2 ಬರುತ್ತೆ, ಅದನ್ನು ನೋಡಿರಿ. ಈಗ ಹಾಗಲಕಾಯಿ ತಣ್ಣಗಾದ್ಮೇಲೆ ಡೀಪ್ ಫ್ರೈಗೆ ಎಣ್ಣೆ ಇಟ್ಟು ಒಂದೇ ಸಲ ನಾವು ಒಂದು 5-6 ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ, ತಣ್ಣಗಾಗಬೇಕು. ನೀರಿಲ್ಲೇ ತಣ್ಣಗಾದ್ಮೇಲೆ ನಾವು ಡೀಪ್ ಫ್ರೈ ಮಾಡ್ಕೋಬೇಕು. ನಮ್ಗೆ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆದರೆ ಹಾಗಲಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ತೆಗೆದುಬಿಡ್ಬೇಕು. ನೋಡ್ತಾ ಇದ್ರಲ್ಲ, ತೆಗೆದಾದ್ಮೇಲೆ ಇದನ್ನು ತಣ್ಣಗೆ ಮಾಡಬೇಕು. ನಾವು ಸ್ಟಫಿಂಗ್ ಮಾಡಬೇಕಂದ್ರೆ ಈ ಹಾಗಲಕಾಯಿಗಳನ್ನು ತಣ್ಣಗಾದ್ಮೇಲೆ ನಾವು ಕೈಯಲ್ಲಿ ಮುಟ್ಟಿ ಸ್ಟಫಿಂಗ್ ಮಾಡ್ತೀವಲ್ಲ, ಬಿಸಿ ಇರಲ್ಲ, ಅದೊಂದು ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ತಣ್ಣಗಾದ್ಮೇಲೆ ನೋಡಿ ಈಗ ಸ್ಟಫಿಂಗ್ನ ಇದರೊಳಗಡೆ ಹಾಕಬೇಕು. ಈಗ ಹಾಗಲಕಾಯಿ ಒಳಗಡೆ ಈ ಥರ ಸ್ಟಫಿಂಗ್ನ ತುಂಬಬೇಕು. ಎಲ್ಲ ಹಾಗಲಕಾಯಿಗೆ ತುಂಬಿಸ್ಬಿಟ್ರೆ ನಮಗೆ ಆಮೇಲೆ ದಾರ ಕಟ್ಟೋಕ್ಕೆ ಈಸಿ ಆಗುತ್ತೆ. ಎಲ್ಲ ಈ ಥರ ತುಂಬಿಸ್ಕೊಂಡು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ದಾರ ತಗೋಬೇಕು. ಸಪ್ಪೆ ದಾರ ಇರುತ್ತಲ್ಲ, ಸಪ್ಪೆ ದಾರದಲ್ಲಿ ಈ ಥರ ಕಟ್ಕೋಬೇಕು. ಈ ಮೆಥಡಾದರೂ ಯೂಸ್ ಮಾಡಿ, ಇಲ್ಲ ಅಂದರೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿ, ಇಲ್ಲ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮೇಲೆ ಒಂದು ಸೀಲ್ ಥರ ಒಳಗಡೆ ಸ್ಟಫಿಂಗ್ ಇಟ್ಟು ಮೇಲೆ ಸೀಲ್ ಥರ ಮಾಡ್ಕೊಂಬಿಟ್ರೆ ಆಚೆ ನಮಗೆ ಆ ಮಸಾಲ ಅನ್ನೋದು ಆಚೆ ಬರಲ್ಲ, ಚೆನ್ನಾಗಿರುತ್ತೆ. ಬಟ್ಟು ಮೈದಾ ಹಿಟ್ಟು ಗೋಧಿ ಹಿಟ್ಟಿಗಿನ ಈ ಥರ ದಾರ ಕಟ್ಟಿದರೆ ಒಳಗಡೆ ಎಣ್ಣೆ ಹೋಗಿ, ಅಂದರೆ ಡೀಪ್ ಫ್ರೈ ಮಾಡಿದಾಗ ಎಣ್ಣೆ ಹೋಗಿ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಮಾಡಿದಾಗ ಮನೇಲಿ ಯಾರೂ ಇಲ್ಲ, ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ನಾನೇ ಅಡುಗೆ ಮಾಡಿ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಏನಾಯ್ತು ಅಂದರೆ ನಾವು ಕಟ್ಟಿದಾಗ ಕೈ ಮೂಮೆಂಟು ಆ ಕಡೆ ಈ ಕಡೆ ಮೂವ್ ಆಗುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದರೆ ಯಾರು ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ಹಾಕಿ ಕ್ಲಾರಿಟಿ ಇಲ್ಲ ಅಂತ. ಈ ಥರ ಕಟ್ಟಿದ್ಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಡೀಪ್ ಫ್ರೈಗೆ, ಅದೇ ನಾವು ಫಸ್ಟ್ ಡೀಪ್ ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆಯಲ್ಲಿ ಮತ್ತೆ ಒಂದ್ಸಲ ಡೀಪ್ ಫ್ರೈ ಮಾಡ್ಕೋಬೇಕು. ಇದು ಏನು ಜಾಸ್ತಿ ಟೈಮ್
ತಗೊಳ್ಳಲ್ಲ, ನಮಗೆ 5ರಿಂದ 8 ನಿಮಿಷಕ್ಕೆ ಆಗಿಬಿಡುತ್ತೆ, ಬೇಗ ರೋಸ್ಟ್ ಆಗಿಬಿಡುತ್ತೆ. ಆದರೆ ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡಿ, ಜಾಸ್ತಿ ಹೈ ಫ್ಲೇಮ್ ಇಡಬೇಡಿ. ನೋಡಿದ್ರಲ್ಲ, ಸ್ಟಫಿಂಗ್ ಅನ್ನೋದು ಎಲ್ಲಿ ಲೀಕ್ ಆಗಿಲ್ಲ, ಚೆನ್ನಾಗೇ ಇರುತ್ತೆ. ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನಿಮ್ಮ ಮಾತು ಕೇಳ್ತಾರೆ, ವರ್ಕ್ಗಳು ಮುಗಿಸ್ಕೊತಾರೆ. ಈಗ ನಾವು ಈ ದಾರದಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ತಾ ಇದ್ವಿ, ಹಂಗೆ ತಿನ್ನಕ್ಕೆ ಹೋಗ್ಬಾರ್ದು, ದಾರ ಬಿಚ್ಚೇ ತಿನ್ನಬೇಕು. ಇದು ದಾರ ಬಿಚ್ಚಿದ್ಮೇಲೆ ಒಂದು ಸಣ್ಣ ಪೀಸ್ ತಗೊಂಡು ಬಾಯಿಗೆ ಹಾಕಿದರೆ ನೀವೇ ಅಂತೀರಾ, ವಾವ್ ಏನು ಟೇಸ್ಟ್ ಆಗಿದೆ ಅಂತೀರಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.